ಶಾಂತಿವನ ಟ್ರಸ್ಟ್, ಶ್ರೀ ಕ್ಷೇತ್ರ ಧರ್ಮಸ್ಥಳ ಮತ್ತು ನಾನಾ ಸಂಘ ಸಂಸ್ಥೆಗಳ ಸಹಕಾರದಲ್ಲಿ ಉಡುಪಿ ಜಿಲ್ಲೆಯ ಪ್ರೌಢಶಾಲಾ ವಿದ್ಯಾರ್ಥಿಗಳ 21ನೇ ಸಾಹಿತ್ಯ ಸಮ್ಮೇಳನವು ಬಾರ್ಕೂರು ಸಂಕಮ್ಮ ತಾಯಿ ರೆಸಾರ್ಟ್ನಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಬೆಂಗಳೂರಿನ ರಂಗನಟ ನಿರ್ದೇಶಕ ಎಸ್ಎನ್ ಸೇತುರಾಮ್ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಸಾಹಿತ್ಯ ಮನುಷ್ಯನ ಬದುಕನ್ನು ರೂಪಿಸಬಲ್ಲ ಉತ್ತಮ ಸಾಧನ. 365 ದೇವಾಲಯಗಳ ನಗರ ಬಾರ್ಕೂರು ಧಾರ್ಮಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಉತ್ತುಂಗದಲ್ಲಿ ಇದ್ದಂತೆ ಸಾಹಿತ್ಯಿಕವಾಗಿ ಕೂಡ ಬೆಳೆಯುತ್ತಿರುವುದು ಕನ್ನಡ ಭಾಷೆಗೆ ಬಲ ಬಂದಂತಾಗಿದೆ. ಸಾಹಿತ್ಯವನ್ನು ಪೋಷಿಸುವ ಊರು ಸಮೃದ್ಧ ಎಂದು ಪರಿಗಣಿಸಬಹುದು ಎಂದರು. ಅವರ ದೈನಂದಿನ ಬದುಕಿನ ಎಲ್ಲ ಅವಶ್ಯಕತೆಗಳು ಹೋಗದ ನಂತರ ದೇವಸ್ಥಾನಗಳು ಹೊಟ್ಟೆಯ ಹಸಿವೆ ಹೆಚ್ಚಿದ್ದಾಗ ಪ್ರಾಯಶಃ ದೇವಸ್ಥಾನಗಳಿಗೆ ನಮ್ಮ ಬದುಕಿನಲ್ಲಿ ಸಾಧ್ಯತೆ ಇರುತ್ತದೆ. ಅದಕ್ಕೆ ಆ ಕಾಲದಲ್ಲಿ 365 ದೇವಸ್ಥಾನಗಳು ಇದ್ದವು ಮತ್ತು ದಿನಕ್ಕೊಂದು ಉತ್ಸವ ನಡೀತಿತ್ತು ಅನ್ನೋದಾದ್ರೆ ಪ್ರಾಯಶಃ ಈ ಜಾಗ ಆ ಕಾಲದಲ್ಲಿ ಸಮೃದ್ಧವಾಗಿ ಇದ್ದಂತಹ ಕಾಲಾಂತರದಲ್ಲಿ ಹೋಗದ ಆದ್ರೆ ಒಂದು ಯಾವುದೇ ತರಹದ ಪ್ರಜ್ಞೆ ಅಲ್ಲೇ ಜನಗಳ ಮನಸ್ಥಿತಿ ಇರುತ್ತದೆ. ಹಾಗಾಗಿ ಆ ಕಾಲದ ಪ್ರಜ್ಞೆ, ಆ ಕಾಲದ ಸಂಸ್ಕೃತಿ ಇವತ್ತಿಗೂ ಮನಸ್ಥಿತಿಯಲ್ಲಿ ಇದೆ ಅನ್ನೋದು ಇದನ್ನು ನೋಡಿದ್ರೆ ಗೊತ್ತಾಗುತ್ತೆ. ಬೆಂಗಳೂರಿನಲ್ಲಿ ಸಮ್ಮೇಳನ ನಾವು ನೋಡೇ ಇಲ್ಲ. ಬೆಂಗಳೂರಿನಲ್ಲಿ ನಾವು ಧಾವಂತದಲ್ಲಿ ಇರ್ತೇವೆ. ಕಲಿಯುವ ಧಾವಂತ ಹೇಳ್ತಿರೋದ್ರೆ ಕಲಿಯೋದಕ್ಕೆ ಪುಸ್ತಕವಿರೋದಿಲ್ಲ. ಅಡ್ಡ ಧಾವಂತದಲ್ಲಿ ಇರ್ತೇವೆ, ಓಡಾಡ್ತಿರ್ತೇವೆ. ಪ್ರಾಯಶಃ ಈ ಪರಿಸರದಲ್ಲಿ ಈ ತರಹ ಸಮ್ಮೇಳನಗಳಲ್ಲಿ ಕಲಿಯುವುದಕ್ಕೆ ಸಾಕಷ್ಟು ಅವಕಾಶ. 10ನೇ ತರಗತಿಯ ವಿದ್ಯಾರ್ಥಿ ಬ್ರೋವಿನ ಅಗೇರ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದರು. ಮಕ್ಕಳ ಕವಿಗೋಷ್ಠಿ, ವಿಚಾರಗೋಷ್ಠಿಯ ಬಳಿಕ ಮಂಗಳೂರಿನ ಗೋಪಾಡ್ ಇವರಿಂದ ಸ್ವರೂಪ ಸ್ಮೃತಿ ಶಿಕ್ಷಣ ನಡೆಯಿತು. ಕಾರ್ಯಕ್ರಮದ ಪ್ರಧಾನ ಸಂಘಟಕ ರಾಮಭಟ್ಟ ಸಜ್ಜಂಗದ್ದೆ, ಸಕಾರಾಮ್ ಸೋಮಯಾಜಿ, ಪ್ರಭಾಕರ್ ಶೆಟ್ಟಿ ಕೊಂಡಳ್ಳಿ ಉಪಸ್ಥಿತಿಯಲ್ಲಿ ಸಮಾರೋಪ ಸಮಾರಂಭವು ನಡೆಯಿತು. ವಿದ್ಯಾರ್ಥಿಗಳು ಅನಿಸಿಕೆ ವ್ಯಕ್ತಪಡಿಸಿದರು. ಆಡಿಯನ್ಸ್ ಬಗ್ಗೆ 13 ವಿಶೇಷ ಏನಂದ್ರೆ ನಿಮ್ಮನ್ನು ನೋಡ್ತಾ ಇದ್ದಾರೆ. ಪ್ರತಿ ಕ್ಷಣವೂ ನಿಮ್ಮನ್ನು ನೋಡ್ತಾ ಇದ್ದಾರೆ. ನೀವು ಎಲ್ಲರೂ ಕೂಗಿ ನೋಡಬೇಕಾದ್ರೆ ಆಗಲೇ ತುಂಬ ಜಾಗೃತವಾಗಿದೆ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಬ್ರಹ್ಮಾವರ.